ಇದ್ದೀನಿ, ನೀವು ನನ್ನನ್ನು ನೋಡ್ತಾ ಇದ್ರಿ. ಮತ್ತೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಶಬ್ದವನ್ನು ಸಹ ಆಲಿಸ್ತಾ ಇದ್ದೀವಿ, ಊಟದ ರುಚಿಯನ್ನು ಸಹ ನೋಡ್ತಾ ಇದ್ದೀವಿ. ಆಮೇಲೆ ನಮ್ಮ ಚರ್ಮಕ್ಕಾಗ್ತಕ್ಕಂಥ ಚಳಿ ಇರ್ಬೋದು ಅಥವಾ ಶೆಕೆ ನೀವು ಅನುಭವಿಸ್ತೀವಿ. ಇವೆಲ್ಲವೂ ಸಹ ನಮ್ಮ ಯಾವ್ದನ್ನು ಪಡ್ಕೊಳ್ತೀವಿ ನಾವು ಯಾವ್ದ್ರಿಂದ ಯಾವುದು ಜ್ಞಾನೇಂದ್ರಿಯಗಳಿಂದ ನಾವು ಇವತ್ತಿನೆಲ್ಲ ನೋಡ್ತಾ ಇದೀವಿ ಅಲ್ವಾ. ಪಕ್ಷಿ ಹಾರದಿರ್ಬೋದು, ನದಿ ಹರಿಯೋದಿರ್ಬೋದು, ಕಲ್ಲುಗಳು, ಮಣ್ಣುಗಳು, ಹೂವು, ಹಣ್ಣು ಎಲ್ಲ ನೋಡ್ತೀವಿ. ಇವೆಲ್ಲವೂ ಸಾಧ್ಯವಾಗಿರ್ತಕ್ಕಂಥದ್ದು ಯಾವ್ದನ್ನ ಅಂತ ಹೇಳಿ ನಾವು ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಯಾವುವು? ಕಣ್ಣು, ಕಿವಿ, ಮೂಗು, ಚರ್ಮ, ಮತ್ತೆ ನಾಲಿಗೆ, ರುಚಿ ನೋಡ್ತಕ್ಕಂಥ ನಾಲಿಗೆ ಅದಲ್ವಾ. ಅದರಲ್ಲಿ ಮುಖ್ಯವಾಗಿ ನಾವಿವತ್ತು ನೋಡ್ಲಿಕ್ಕೆ ಬಳಸ್ತಕ್ಕಂಥದ್ದು ಯಾವುದು ಕಣ್ಣು ಅದಲ್ವಾ. ಈಗ ನಮ್ಗೆ ಕಣ್ಣಿರೋದ್ರಿಂದ ನಾವಿವತ್ತು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀವಿ, ವಸ್ತುಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿದ್ಮೇಲೆ ವಸ್ತುಗಳು ನಮಗೆ ಕಾಣಿಸ್ತಾ ಇದಾವೆ ಅಂತಂದ್ರೆ ಹೆಂಗ್ ಯಾವ ರೀತಿ ಕಾಣಿಸ್ತಾ ಇದಾವೆ? ಈಗ ನಮಗೀಗ ಪೂರ್ತಿ ರೂಮ್ ಕತ್ಲು ಮಾಡ್ಬಿಡೋಣ. ಈ ರೂಮ್ ಪೂರ್ತಿ ಕತ್ಲು ಮಾಡಿದ್ರೆ ನಮಗೆ ಯಾರು ಕಾಣಿಸುತ್ತಾ? ಒಬ್ರಿಗೊಬ್ರೇ ಕಾಣಿಸಲ್ಲ. ನಾವು ಪೂರ್ತಿ ಕತ್ಲು ಮಾಡಿದ್ವಿ ಅಂದ್ರೆ ನಾವು ಒಂದು ರಾತ್ರಿ ಅನುಭವ ನಮ್ಗೆಲ್ಲರಿಗಿದೆ. ರಾತ್ರಿ ಹೊತ್ತು ಕತ್ಲಾಯ್ತು ಅಂತಂದ್ರೆ ನಮ್ಮನೆ ಕರೆಂಟ್ ಹೋಯ್ತಪ್ಪ ಅಂದ ತಕ್ಷಣ ಎಲ್ಲರೂ ಕಾಣಿಸ್ತಿರ್ತಾರಲ್ವಾ? ಯಾರು ಕಾಣಲ್ಲ ಅಲ್ಲ. ಅಂದ್ರೆ ನಮಗೆ ಏನಾಗಲ್ಲ, ಒಬ್ರು ಸಹ ಗೋಚರಿಸೋದಿಲ್ಲ. ಯಾಕಂದ್ರೆ ಅಲ್ಲಿ ಬೆಳಕಿರಲ್ಲ. ಮತ್ತೆ ಅದ್ರ ಏನಾಗುತ್ತೆ, ಅಲ್ಲಿ ಬೆಳಕಿದೆ ಅಂತಂದ್ಮೇಲೆ ಏನಾಗುತ್ತೆ? ಬೆಳಕು ಏನ್ ಮಾಡ್ತಾ ಇದೆ? ಬೆಳಕಿದ್ರೆ ಎಲ್ಲ ಕಾಣಿಸ್ಬಿಡುತ್ತಾ? ಇಲ್ಲ. ಮತ್ತೇನಾಗುತ್ತೆ ಅಲ್ಲಿ? ಬೆಳಕು ಏನ್ ಮಾಡುತ್ತೆ? ವಸ್ತುಗಳ ಮೇಲೆ ಬೀಳುತ್ತೆ. ಆ ವಸ್ತುಗಳು ಏನ್ ಮಾಡ್ತಾವ? ತಮಗೆ ಬಿದ್ದಿರ್ತಕ್ಕಂಥ ಬೆಳಕನ್ನ ಏನ್ ಮಾಡ್ತಾವು? ಪ್ರತಿಫಲಿಸ್ತಾವ. ಏನಾಗ್ತಾವು? ಅಂದ್ರೆ ತಮಗೆ ಬಿದ್ದಿರ್ತಕ್ಕಂಥ ಬೆಳಕನ್ನ ಏನ್ ಮಾಡ್ತಾವು? ಪ್ರತಿಫಲಿಸ್ತವೆ. ಆ ಪ್ರತಿಫಲಿಸಿದ ಪರಿಣಾಮವಾಗಿ ಏನಾಗ್ತದೆ? ನನ್ನ ಕಣ್ಣು ಕಾಣಿಸುತ್ತೆ. ಅದರಿಂದ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾವ. ಹಂಗಾಗಿ ನಾವು ಪ್ರಕೃತಿ ಇರತಕ್ಕಂಥ ಯಾವುದೇ ವಸ್ತುಗಳು ನೋಡ್ಬೇಕು ಅಂತಂದ್ರೂ ಸಹ ಏನಾಗ್ತದೆ? ಯಾವುದೇ ವಸ್ತು ಅಂದ್ರೆ ಯಾವುದೇ ವಸ್ತುಗಳು ಮಾಡ್ತಪ್ಪ ಅಂದ್ರೆ ತಮ್ಮ ಬಿದ್ದ ಬೆಳಕನ್ನು ಪ್ರತಿಫಲಿಸ್ತವೆ. ಹಂಗ ನಮಗೆ ವಸ್ತುಗಳು ಕಾಣಿಸ್ತವೆ. ಅರ್ಥ ಆಗ್ತಿದೆಯಲ್ಲ? ಈಗ ಒಂದು ನಯವಾಗಿರ್ತಕ್ಕಂಥ ಮೇಲ್ಮೈ ಹೊಂದಿರತಕ್ಕಂಥ ವಸ್ತು, ಉದಾಹರಣೆ ನಮ್ಮಲ್ಲಿ ನಾವು ಗಾಜು ನೋಡಿದೀವಲ್ವಾ? ನಯವಾದ ಮೇಲ್ಮೈ. ನಮ್ಮ ಮನೆಗಳಲ್ಲಿ ಪಾತ್ರೆಗಳು ಸಹ ನೋಡಿದೀವಿ. ಪಾತ್ರೆಗಳಿವಲ್ವಾ? ಪಾತ್ರೆಗಳು ನೋಡಿದ್ವಿ. ಪ್ಲಸ್ ನಮ್ಮ ಮನೆಗೆ ನೀವು ಶಾಲೆಗೆ ಬರಬೇಕು ಅಥವಾ ಇನ್ನೆಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಅರ್ಧ ಗಂಟೆ ಕಾಣಿ ಮುಂಚೆ ಚೆನ್ನಾಗಿ ಕಾಣಿ ಅಂತ ನೋಡಿರ್ತೀರಲ್ವಾ? ಚೆನ್ನಾಗಿ ಅದು ನಮಗೆ ಬಂದ್ರೆ ಸಮತಲ ದರ್ಪಣ ಅಂತ ಕರಿತೀವಿ. ಅಂದ್ರೆ ಪ್ರತಿಫಲಿಸ್ತಕ್ಕಂಥ ಮೇಲ್ಮೈ ಅಂದ್ರೆ ನಯವಾದ ಮೇಲ್ಮೈ ಹೊಂದಿರತಕ್ಕಂಥ ನಾವೇನು ಕರಿತೀವಿ? ದರ್ಪಣ ಅಂತ ಕರಿತೀವಿ. ಅದ್ರಲ್ಲಿ ನಮ್ಮನೆ ಇರತಕ್ಕಂಥದ್ದು ಯಾವ್ದು? ಸಮತಲ ದರ್ಪಣ. ಇಲ್ಲ ದರ್ಪಣಗಳಲ್ಲಿ ಎರಡು ರೀತಿ ನೋಡ್ತೀವಿ. ಒಂದು ಸಮತಲ ದರ್ಪಣ ಮತ್ತೆ ಇನ್ನೊಂದು ಗೋಳಿಯ ದರ್ಪಣ. ಗೋಳಿಯ ದರ್ಪಣಗಳು ನೀವು ಕಾಣಿಸಿದವಲ್ಲ ನೀವು ಗೋಳ ತರ ಇದೆ. ಹಂಗಾಗಿ ಇದು ಗೋಳಿಯ ದರ್ಪಣ. ಇದೇನಿದು ಫ್ಲಾಟ್ ಆಗಿದೆ, ಸಮತಲ ದರ್ಪಣ. ಸರಿ. ಈಗ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವು ನನಗೆ ಕಾಣಿಸ್ತಾ ಇದ್ದೀರಾ. ಪಕ್ಕದ ರೂಮಲ್ಲಿ ಗೋಡೆಯ ಆ ಕಡೆಗೆ 9ನೇ ಕ್ಲಾಸ್ ಇರೋದ್ರೆ ನಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವ್ರು ಯಾಕೆ? ಗೋಡೆ ಇದೆ. ಗೋಡೆ ಏನದು? ಗೋಡೆ ಏನು? ಸಮತಲ ದರ್ಪಣ. ಗೋಡೆ ಅಪಾರದರ್ಶಕ ವಸ್ತು ತಾನೇ ಅದು. ತನ್ನ ಮೂಲಕ ಯಾವುದೇ ಬೆಳಕನ್ನ ಅಥವಾ ಗಾಳಿಯನ್ನ ಹರಿಬಿಡಲ್ಲ. ಅದು ಅಪಾರದರ್ಶಕ ವಸ್ತು. ಹಂಗಾಗಿ ನಮಗೆ ಗೋಡೆ ಈ ಕಡೆ ನೀವಿದ್ದೀರಾ, ಬೆಳಕಿನ ಮೇಲೆ ಬೀಳ್ತಾ ಇದೆ, ನನ್ನ ಕಣ್ಣು ಕಾಣ್ತಾ ಇದ್ದೀರಾ. ಆದ್ರೆ ಗೋಡೆ ಆ ಕಡೆ ಇರತಕ್ಕಂಥವ್ರು ನಮ್ ಕಣ್ಣಿಗೆ ಕಾಣ್ತಿಲ್ಲ. ಯಾಕಂದ್ರೆ ಗೋಡೆ ಒಂದು ಅಪಾರದರ್ಶಕ ವಸ್ತು, ಹಂಗ ನಮ್ ಕಣ್ಣಿಗೆ ಕಾಣ್ತಿಲ್ಲ. ಅದಾದ್ಮೇಲೆ ಬೆಳಕು ಏನ್ ಚಲಿಸ್ತಾ ಇದೆ? ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ. ಏನ್ ಚಲಿಸುತ್ತೆ ಬೆಳಕು? ಲೈಟ್ ಹಾಕಿದ್ನಲ್ವ ಇದು? ಇಲ್ಲ ಇದೆ, ಲೈಟ್ ಅಲ್ಲಿ ಬೀಳ್ತಾ ಇದೆ. ಲೈಟ್ ಬೀಳ್ತೈತಲ್ವಾ? ಮತ್ತೆ ಬೆಳಕು ಹೆಂಗ್ ಚಲಿಸುತ್ತೆ ನಮ್ಗೆ ಹೆಂಗ್ ಗೊತ್ತು? ಬೆಳಕು ಹೆಂಗೆ? ಸರಳ ರೇಖೆ ಚಲಿಸುತ್ತೆ. ಬಾಯಿಲು ಗೋಡೆ ಕಡೆ ಬಿಡಿದ್ನ, ಗೋಡೆ ಕಡೆಗೆ 14 ಗೋಡೆ ಕಡೆ ಬಿಡ್ತಿದ್ಯಲ್ಲ, ನೋಡಲ್ಲಿ ಕಾಣಿಸ್ತಿದೆ ಬೆಳಕು. ಹೆಂಗ್ ಚಲಿಸ್ತೈತೆ ಬೆಳಕು?
ಇನ್ನೂ ಸಹ ಕಾಣಿಸ್ತಿದೆ ನೋಡೋದ್ರಲ್ಲಿ ಹೆಂಗೆ ಕಾಣಿಸ್ತಿದೆ ಅಲ್ಲಿ ಕಾಣಿಸ್ತಿದ್ಯಾ ಬೆಳಕಿನ ಚಲಿಸ್ತಾ ಇದೆ ಇನ್ನು ಕತ್ಲೆ ಬಟ್ಟೆ ಚೆನ್ನಾಗಿ ಕಾಣುತ್ತೆ ಯಾರು ಹೆಂಗ್ ಚಲಿಸ್ತಾ ಇದೆ ಅದು ಸರಳ ರೇಖೆ ಚಲಿಸ್ತಾ ಇದ್ದಲ್ವಾ ಹಂಗಾಗಿ ಬೆಳಕೇನಾಗುತ್ತದು ಸರಳ ರೇಖೆ ಚಲಿಸ್ತಾ ಇರೋದ್ರಿಂದ ಏನಾಗಲ್ಲ ನಮ್ಗೆ ಗೋಡೆಯ ಪಕ್ಕದಲ್ಲಿರ್ತಕ್ಕಂಥ ಯಾವುದೇ ವಸ್ತು ಆಗಲಿ ಅಥವಾ ಯಾವುದೇ ವ್ಯಕ್ತಿಗಳಾಗಲಿ ನಮಗೆ ಕಾಣಿಸೋದಿಲ್ಲ ಮತ್ತೆ ಈಗ ಬೆಳಕು ಗೋಡೆಯ ದರ್ಪಣದಲ್ಲಿ ಸಮೇತ ಸರಳ ರೇಖೆ ಚಲಿಸ್ತಾ ಇದೆ ಅಂತ ನೋಡಿದ್ವಲ್ವಾ ಬೆಳಕೇನಾಗ್ತಾ ಇದೆ ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ ಅಂತ ನೋಡಿದ್ವಿ ಈ ಬೆಳಕು ಒಂದು ಪ್ರತಿಫಲಿಸ್ತಕ್ಕಂಥ ಅಥವಾ ಒಂದು ನಯವಾಗಿರ್ತಕ್ಕಂಥ ಮೇಲ್ಮೈ ಬೀಳ್ತು ಅಂತಂದ್ರೆ ಅದನ್ನ ತಪ್ಪು ಪ್ರತಿಫಲಿಸುತ್ತೆ ನೋಡಿದ್ವಿ ಇದು ಸಮತಲ ದರ್ಪಣ ನಾನು ಬೆಳಕನ್ನು ಇಲ್ಲಿ ಬಿಡ್ತಾ ಇದ್ದೀನಿ ಬೆಳಕಿಗೆ ಹೋಗ್ತಾ ಇದ್ದೀನಿ ಏನಾಗ್ತಾ ಇದೆ ಬೆಳಕು ಯಾವುದೇ ಒಂದು ನಯವಾಗಿರ್ತಕ್ಕಂಥ ಮೇಲ್ಮೈ ಇದೆಯಲ್ಲ ಅದು ಅದ್ರ ಮೇಲೆ ನಾವು ಬೆಳಕನ್ನು ಹಾಯಿಸಿದ್ದೆ ಆದ್ರೆ ಅದೇನಂತ ಬೆಳಕನ್ನು ಏನ್ ಮಾಡ್ತದೋ ಪ್ರತಿಫಲಿಸುತ್ತೆ ಇದು ನಾವು ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ ಅಂತ ಕರಿತೀವಿ ಬೆಳಕಿನ ಪ್ರತಿಫಲನ ಅಂತಂದ್ರೆ ನಾವೇನಿದ್ವಿ ನಯವಾದ ಮೇಲ್ಮೇಲೆ ಹೊಂದಿರತಕ್ಕಂತಹ ಯಾವುದೇ ವಸ್ತುವಿನ ಮೇಲೆ ಬೆಳಕಿನ ಕಿರಣಗಳನ್ನು ಬಿಟ್ರೆ ಆ ವಸ್ತು ಏನ್ ಮಾಡ್ತದೋ ಬೆಳಕನ್ನ ಪ್ರತಿಫಲಿಸುತ್ತೆ ಈ ಒಂದು ಕ್ರಿಯೆಯನ್ನ ಅಥವಾ ಈ ಒಂದು ವಿದ್ಯಮಾನವನ್ನು ನಾವೇಂತ ಕರಿತೀವಿ ಬೆಳಕಿನ ಪ್ರತಿಫಲನ ಮತ್ತೆ ಬೆಳಕು ಯಾವ ರೀತಿಯ ಪ್ರತಿಫಲಿಸುತ್ತೆ ಅಂತ ನೋಡಿದ್ರೆ ನಾವೀಗ ಒಂದು ಪ್ರತಿಫಲಿಸ್ತಕ್ಕಂಥ ಮೇಲ್ಮೈ ಇದನ್ನ ಇದು ಪ್ರತಿಫಲಿಸ್ತಕ್ಕಂಥ ಮೇಲ್ಮೈ ಇದು ಅಂತ ಹೇಳ್ತಾನೆ ಅದನ್ನ ಬರಿತಾ ಇದ್ದೀನಿ ಇದು ಪ್ರತಿಫಲಿಸುವ ಮೇಲ್ಮೈ ನಾನು ಇಲ್ಲಿ ಡಾಟ್ ಅನ್ನ ಹಾಕಿದ್ರೆ ಅದು ಇದು ರಫ್ ಏರಿಯಾ ಅಪಾರದರ್ಶಕವಾಗಿರ್ತಕ್ಕಂಥ ಒಂದು ಸೈಡ್ ಇದು ಪ್ರತಿಫಲಿಸ್ತಕ್ಕಂಥ ಮೇಲ್ಮೈ ಅರ್ಥ ಆಗ್ತಿದೆ ಹೇಳ್ತಿರೋದು ಬೆಳಕು ತನ್ನ ಮೇಲೆ ಏನಾಗ್ತದೆ ಯಾವುದೇ ಒಂದು ಪ್ರತಿಫಲಿಸ್ತಕ್ಕಂಥ ಮೇಲ್ಮೈ ಮೇಲೆ ಬಿದ್ದಿರ್ತಕ್ಕಂತಹ ಬೆಳಕು ಕಾಣ್ತಿದೆಯಲ್ಲ ಇದು ಬರ್ತಾ ಇದೆ ಇದು ನಾವೇಂತ ಕರಿತೀವಿ ಎಂತ ಕರಿತೀವಿ ಪತನ ಕಿರಣ ಅಂತ ಕರಿತೀವಿ ಪತನ ಕಿರಣ ಬೆಳಕು ಇಲ್ಲಿ ಪ್ರತಿಫಲಿಸುವ ಮೇಲ್ಮೈ ಮೇಲೆ ಬೀಳ್ತಿದ್ವಿ ಗಾಜಿನಲ್ಲಿ ಇದನ್ನ ಪ್ರತಿಫಲಿಸ್ತಕ್ಕಂಥ ಮೇಲ್ಮೈ ಅಂತ ಅನ್ಕೊಂಡಿದ್ದನ್ನ ಹೀಗೆ ಅಲ್ವಾ ಅರ್ಥ ಆಗ್ತಿದೆ ಇದು ಗಾಜಿದೆ ಇದು ಅಪಾರದರ್ಶಕ ಇದು ಅಲ್ವಾ ಇದು ಪ್ರತಿಫಲಿಸುವ ಮೇಲ್ಮೈ ಈ ಲೈನ್ ಹೇಳಿದ್ರೆ ಅಪಾರದರ್ಶಕ ಈ ತರ ಇಟ್ಟಿದೀವಿ ಅಂತ ಅನ್ಕೊಳ್ರಿ ಬೆಳಕಿನ ಕಿರಣ ಏನ್ ಮಾಡ್ತಿದ್ರೆ ಇದ್ರ ಬೀಳ್ತಾ ಇದೆ ಇದ್ರ ಬೀಳ್ತಾ ಇದೆ ಬೆಳಕಿನ ಕಿರಣ ಅಂತಂದ್ರೆ ಯಾವ ದಿಕ್ಕಲ್ಲಿ ಬಂದಿರುತ್ತೋ ಅದೇ ದಿಕ್ಕಲ್ಲಿ ಏನಾಗುತ್ತದೋ ಇದೇದು ಇದೇದು ಪ್ರತಿಫಲಿತ ಕಿರಣ ಅಂದ್ರೆ ಇದ್ರ ಬಿತ್ತು ಪತನ ಹೋಗ್ತಾ ಇದೆ ಪ್ರತಿಫಲಿಸ ಹೋಗ್ತಾ ಇದೆ ಪ್ರತಿಫಲಿತ ಕಿರಣ ಅರ್ಥಾಗ್ತಿದ್ಯಾ ಇಲ್ಲಿ ನಾವು ಈ ಎರಡು ಸಹ ಸೇರ್ತಕ್ಕಂತಹ ಬಿಂದು ನಾವು ಹೂ ಅಂತ ಕರೆಯೋಣ ಈ ಓದಲ್ಲಿ ಒಂದು ಲಂಬವನ್ನು ಎಳೆಯೋಣ ನನಗೆ ಪತನ ಕಿರಣ ಮತ್ತೆ ಪ್ರತಿಫಲಿತ ಕಿರಣ ಇದೆಯಲ್ಲ ಅದ್ರ ನಡುವೆ ಒಂದು ಏನನ್ನ ಅದಕ್ಕೆ ಹೇಳ್ತಿರೋದು ಇದೇನು ಪತನ ಕೋನ ಇದೆ ಇನ್ಫೆಕ್ಟೆಡ್ ರೇಟ್ ಇದು ಪ್ರತಿಫಲಿತ ಕೋನ ಇದೆ ಅಂತಿದೆ ರಿಫ್ಲೆಕ್ಟೆಡ್ ರೇಟ್ ಇನ್ಫೆಕ್ಟೆಡ್ ರೇಟ್ ರಿಫ್ಲೆಕ್ಟೆಡ್ ರೇಟ್ ಅದಕ್ಕೆ ಇದೆ ಇದು ಪತನ ಕೋನ ಇದು ಪ್ರತಿಫಲಿತ ಕೋನ ನೋಡಿ ಈಗ ನಾನು ಇನ್ನೂ ಸಕ್ರಿಯ ಅಂತ ತೋರಿಸ್ತೀನಿ ಯಾವ ರೀತಿ ಬೆಳಕಿನ ಕಿರಣಗಳು ಹೋಗ್ತವೆ ಅನ್ನೋದಕ್ಕೆ ಲೈಟ್ ಆಫ್ ಮಾಡೋಣ ಬೆಳಕಿನ ಕಿರಣಗಳು ಏನಾಗ್ತವೆ ಅಲ್ಲಿ ನಾನು ಇಲ್ಲಿಗೆ ಸರಳ ರೇಖೆ ಚಲಿಸ್ತಾ ಇದ್ದು ನೋಡಿದ್ವಿ ಈಗ ಬೆಳಕಿನ ಕಿರಣಗಳು ಏನಾಗುತ್ತೆ ಈಗ ಈ ರೀತಿ ಹೋಗ್ಬೇಕಲ್ವಾ ಒಬ್ರು ಬನ್ನಿ ಇದನ್ನ ಇದನ್ನ ಕೈ ಇಲ್ಲಿ ನೋಡಿದಲ್ಲಿ ಬೆಳಕಿನ ಕಿರಣಗಳು ಯಾವ ರೀತಿಯಾಗಿ ಚಲಿಸ್ತಾ ಹೋಗ್ತವೆ ನಾವಿಲ್ಲಿ ಇಲ್ಲಿ ಯಾವ ಆಂಗಲ್ ಹಾಕೊಂಡು ನೋಡಿ ಕಾಣಿಸ್ತಿದೆಯಾ ಇಲ್ಲಿ ಅಲ್ವಾ ಕಾಣಿಸ್ತಿದೆಯಲ್ಲ ಹೆಂಗ್ ಹೋಗ್ತೈತೆ ಕಾಣಿಸ್ತಿದ್ಯಾ
ಕಾಣ್ತಿದೆ ಅವರಲ್ಲಿ ಅಂದ್ರೆ ನಾನು ಈ ಆಂಗಲ್ ಬರ್ತಾ ಇದ್ದೀನಿ, ಬಟ್ ಅದೇ ಆಂಗಲ್ ಅಲ್ಲಿ ಏನಾಗ್ತಿದೆ ಅಲ್ಲಿ ಬೆಳಕಿನ ಕಿರಣಗಳು ಹೋಗ್ತಾ ಇದೆ. ಇದು ಸಹ ಸೇಮ್ ಇಲ್ಲಿ ಬೆಳಕಿನ ಕಿರಣ ಬಿಟ್ರೆ ಸ್ವಲ್ಪ ಅಂದ್ರೆ ಇನ್ನ ಬೆಳಕಿನ ಪ್ರತಿಫಲನ ನಿಯಮಗಳು ಅಥವಾ ಬೆಳಕಿನ ಪ್ರತಿಫಲನದ ನಿಯಮಗಳು ಏನ್ ಹೇಳುತ್ತಲ್ಲಿ ಏನು ಇವಾಗ ನೋಡಿದ್ವಿ ಅಲ್ವಾ, ಇದು ಲೇಸರ್ ಲೈಟ್ ನಾನು ಏನ್ ಮಾಡಿದೆ, ಈ ಒಂದು ಪ್ರತಿಫಲಿಸ್ತಕ್ಕಂಥ ಮೇಲ್ಮೈಯಿಂದ ನಾನು ಲೈಟ್ ಅನ್ನು ಈ ಆಂಗಲ್ ಬಿಟ್ರೆ ಈ ಆಂಗಲ್ ಒಳಗೋತಲ್ವ, ಅದು ಯಾವ ದಿಕ್ಕಿನಲ್ಲಿ ನಾನು ಬಿಟ್ಟಿದ್ದೀನೋ ಅದೇ ದಿಕ್ಕಿನಲ್ಲಿ ಹೋಗಿದೆ. ಹಾಗಾಗಿ ಪ್ರತಿಫಲನದಲ್ಲಿ ನಾವು ಎರಡು ನಿಯಮಗಳು ನೋಡಬಹುದು. ಅದು ಬೆಳಕಿನ ಪ್ರತಿಫಲನದ ನಿಯಮಗಳು. ಒಂದನೇ ನಿಯಮ ಏನ್ ಹೇಳುತ್ತಪ್ಪ, ನೀವು ಒಂದನೇ ನಿಯಮ ಏನ್ ಹೇಳುತ್ತಂತಂದ್ರೆ ಪತನ ಕೋನ. ಈ ಪತನ ಕೋನ ತಾನೇ ಇದು, ಪತನ ಕೋನ ಮತ್ತು ಪ್ರತಿಫಲಿತ ಕೋನ ಇವೆರಡು ಸಹ ಒಂದೇ ಸಮತಲದಲ್ಲಿರ್ತವೆ. ಅಂದ್ರೆ ಇದು 60 ಡಿಗ್ರಿ ಇದ್ರೆ 60 ಡಿಗ್ರಿ ಬಿಟ್ಟಿದೆ ಅಂದರೆ ಇದು ಸಹ 60 ಡಿಗ್ರಿ ಆಗೋಗುತ್ತೆ ಅಂತ ಅರ್ಥ. ಒಂದು ನಿಯಮ ಏನದು ಮಕ್ಕಳನ್ನ, ಒಂದು ನಿಯಮ ಪತನ ಕೋನ ಮತ್ತು ಪ್ರತಿಫಲಿತ ಕೋನ. ಪತನ ಕೋನ ಮತ್ತು ಪ್ರತಿಫಲಿತ ಕೋನ ಇವೆರಡು ಹೇಗಿರ್ತವೆ, ಸಾಮಾನ್ಯವಾಗಿ ಹೇಗೆ ಒಂದೇ ಸಮತಲದಲ್ಲಿರುತ್ತವೆ. ಅರ್ಥ ಆಗಿದೆಯಲ್ಲ. ಎರಡನೇ ನಿಯಮ ಈಗ ಪತನ ಕೋನ ಆಮೇಲೆ ಪ್ರತಿಫಲಿತ ಕೋನ ಒಂದೇ ಸಮತಲದಲ್ಲಿ ಇರ್ತಾರೆ. ಆಯ್ತಾ? ನೆಕ್ಸ್ಟ್ ಎರಡನೇದಿಲ್ಲ ನೋಡಿ, ಅರ್ಥ ಮಾಡ್ಕೊಂಡ್ರಿ. ಪತನ ಕಿರಣ ಕಾಣ್ತಿದ್ಯಾ, ಇದೇ ಇದು ಪತನ ಕಿರಣ. ಹೌದಾ? ಪತನ ಕಿರಣ ಅಂದ್ರೆ ಬೆಳಕು ಬೀಳ್ತಕ್ಕಂಥದ್ದು. ಇದು ಸಮತಲ ದರ್ಪಣದ ಮೇಲೆ ಅಂದ್ರೆ ಪ್ರತಿಫಲಿಸುವ ಮೇಲೆ ಬೆಳಕು ಬೀಳ್ತಕ್ಕಂಥದ್ದು ಏನದು, ಬೆಳಕು ಬೀಳ್ತಕ್ಕಂಥದ್ದು ಪತನ ಕೋನ. ಬೆಳಕು ಬೀಳೋದು, ಬೆಳಕು ಪ್ರತಿಫಲಿಸೋಗೋದು ಪ್ರತಿಫಲಿತ ಕಿರಣ. ಅಂದ್ರೆ ಈಗ ಈ ಒಂದು ದರ್ಪಣದಿಂದ ಪ್ರತಿಫಲಿಸಿ ಹೋಗ್ತಕ್ಕಂಥ ಪ್ರತಿಫಲಿತ ಕೋನ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ನೋಡ್ರಿ, ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ, ಪತನ ಬಿಂದು ತಾನೇ ಇದು, ಇಲ್ಲಿ ಬೆಳಕು ಬೀಳ್ತಾ ಇದೆಯಾ, ಪತನ ಬಿಂದು. ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬ. ಅರ್ಥ ಆಗ್ತಿದೆಯಾ? ಇದು ಪ್ರತಿಫಲಿಸುವ ಮೇಲ್ಮೈ, ಬೆಳಕು ಇಲ್ಲಿ ಬೀಳ್ತಾ ಇದೆ, ಅದು ಪತನ ಬಿಂದು. ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬ. ಈ ಮೂರೂ ಸಹ ಒಂದೇ ಸಮತಲದಲ್ಲಿರುತ್ತವೆ ಅಂತ ಹೇಳ್ತಾರೆ. ಎರಡನೇ ನಿಯಮ ಅದು ಪ್ರಕಾರ ಪತನ ಕಿರಣ, ಇದೇ ಪತನ ಕಿರಣ ತಾನೇ ಇದು. ಅರ್ಥ ಆಗ್ತಿದೆಯಲ್ಲ? ಇದು ಪತನ ಕಿರಣ ಮತ್ತೆ ಪ್ರತಿಫಲಿತ ಕಿರಣ. ಪ್ರತಿಫಲಿತ ಕಿರಣ ಮತ್ತು ಇದು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ. ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ಇದು ಅದು ಪ್ರತಿಫಲನದ ನಿಯಮದ, ಪ್ರತಿಫಲನದ ಬೆಳಕಿನ ಪ್ರತಿಫಲನದ ಎರಡನೇ ನಿಯಮ. ಅರ್ಥ ಆಗಿದೆಯಲ್ಲ? ಒಂದೇದು ಪತನ ಕೋನ ಮತ್ತು ಪ್ರತಿಫಲಿತ ಕೋನ ಏನಂತವು ಒಂದೇ ಸಮತಲದಲ್ಲಿ ಇರ್ತವೆ, ಒಂದೇ ನಿಯಮ. ಎರಡನೇ ನಿಯಮ ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ. ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ಇದು ನಾವೇನು ಕರಿತೀವಿ, ಬೆಳಕಿನ ಪ್ರತಿಫಲನದ ಎರಡನೇ ನಿಯಮ. ಇವೆರಡು ನಿಯಮಗಳು ನೆನ್ಪಿಟ್ಕೋಬಹುದು. ಅರ್ಥ ಇದೆಯಾ? ಓಕೆ, ನಿಮ್ಮಲ್ಲೇ ಇವೆರಡು ಅರ್ಥ ಆಗಿದವಲ್ಲ. ನೆಕ್ಸ್ಟ್ ಈ ಎಲ್ಲಾ ವಸ್ತುಗಳು ಸಹ ವಸ್ತುಗಳು ಪ್ರತಿಫಲಿಸ್ತಾವ. ಎಲ್ಲಾ ವಸ್ತುಗಳು ಸಹ ತಮ್ಮ ಬಿದ್ದಿರ್ತಕ್ಕಂಥ ಬೆಳಕನ್ನ ಪ್ರತಿಫಲಿಸ್ತಾವ. ಎಲ್ಲವೂ ಸಹ ಬಿಂಬಗಳನ್ನು ಉಂಟು ಮಾಡ್ತಾವ ಅಂತಂದ್ರೆ
ಇದರಲ್ಲಿ ನಾವು ಎರಡು ರೀತಿಯ ಪ್ರತಿಫಲನ ನೋಡಬಹುದು. ಒಂದು ನಿಯತ ಪ್ರತಿಫಲನ, ಇನ್ನೊಂದು ಅನಿಯತ ಪ್ರತಿಫಲನ. ನಿಯತ ಪ್ರತಿಫಲನ, ಎರಡನೇದು ಅನಿಯತ ಪ್ರತಿಫಲನ. ನಿಯತ ಮತ್ತೆ ಅನಿಯತ ಅರ್ಥ ಆಗ್ತಿದೆಯಲ್ಲ? ನಿಯತ ಪ್ರತಿಫಲನ ಮತ್ತಿರೋದು ಅನಿಯತ ಪ್ರತಿಫಲನ. ಸರಿ, ನಿಯತ ಮತ್ತು ಅನಿಯತ ಪ್ರತಿಫಲನದ ಜೊತೆಗೆ ಇದು ನೋಡೋಣ. ಏನಾಗಿದೆ ಇಲ್ಲಿ, ಬೆಳಕನ್ನ ಸಮತಲ ದರ್ಪಣಗಳು ಪ್ರತಿಫಲಿಸ್ತವೆ ಅಂತ ನೋಡಿದ್ವಿ. ಈ ಸಮತಲ ದರ್ಪಣದಲ್ಲಿ ಪ್ರತಿಬಿಂಬಗಳು ಯಾವ ರೀತಿ ಉಂಟಾಗ್ತವೆ ಅಂತ ನೋಡಿದ್ರೆ, ಈ ಸಮತಲ ದರ್ಪಣದಲ್ಲಿ ನಾವು ನಮ್ಮಲ್ಲಿ ಕನ್ನಡಿ ಮುಂದೆ ನಿಂತ್ಕೊಳ್ಬಾ, ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಅಲ್ಲಿ ಯಾವ ರೀತಿ ಬಿಂಬ ಉಂಟಾಗುತ್ತೆ ಅಂತ ಹೇಳಿದ್ರೆ ಆಯ್ತು, ಅಷ್ಟೇನಿಲ್ಲ. ಸಮತಲ ದರ್ಪಣದ ಗುಣಲಕ್ಷಣಗಳು ಅಥವಾ ಸಮತಲ ದರ್ಪಣ ಉಂಟಾಗ್ತಕ್ಕಂಥ ಪ್ರತಿಬಿಂಬಗಳು ನೋಡಿದ್ರೆ, ಫಸ್ಟ್ ಇದು ಅದು ಉಂಟಾಗ್ತಕ್ಕಂಥ ಬಿಂಬಗಳೆಲ್ಲವೂ ಸಹ ಮಿಥ್ಯ, ಸತ್ಯ. ನೀವು ಗಾಜೊಳಗಿರ್ತಕ್ಕಂಥ ನಿಮ್ ಬಿಂಬ ಹಿಡ್ಕೋಬೋದಲ್ವ? ನೀವು ಹಿಡ್ಕಂತೀರಿ ಇಲ್ಲ, ಹಂಗಾಗೇನದು ಮಿಥ್ಯ ಬಿಂಬ. ಆಮೇಲೆ ನೀವ್ ಹೆಂಗೆ ನೆಟ್ ಸೆಂಟ್ರೋ ಪಟ್ಟಿ ಉಲ್ಟಾ ಇದ್ರೆ ಉಲ್ಟಾ ಹೆಂಗಿರ್ತೀವ ಹಂಗ್ ಕಾಣುತ್ತೆ. ಅರ್ಥ ಸ್ಥಿತಿ ಆಗ್ತದೆ. ಗುಣಲಕ್ಷಣ ಒಂದದು ಮಿಥ್ಯ ಮತ್ತೆ ನೇರ. ಇಲ್ಲಿ ಸಮತಲದಲ್ಲಿ ದರ್ಪಣ ಉಂಟಾಗ್ತಕ್ಕಂಥ ಬಿಂಬಗಳು ಯಾವಾಗಲೂ ಸೇರಿರ್ತವೆ, ಮಿಥ್ಯವಾಗಿರ್ತವೆ ಮತ್ತೆ ನೇರವಾಗಿರ್ತವೆ. ನಾವ್ ಹೆಂಗಿರ್ತೇವೆ ಹಂಗೆ. ಒಂದು ವಸ್ತುವನ್ನ ಸ್ಟ್ರೈಟ್ ನಿಲ್ಸಿದ್ರೆ, ಒಂದು ಗಿಡವನ್ನ ಅಥವಾ ಗೊಂಬೆಯನ್ನ ಸ್ಟ್ರೈಟ್ ಇಟ್ಕೊಂಡ್ರೆ ಸ್ಟ್ರೈಟ್ ಇರುತ್ತೆ, ಉಲ್ಟಾ ಇಟ್ಕೊಂಡ್ರೆ ಉಲ್ಟಾ ಕಾಣುತ್ತೆ. ಅದೇ ನೀವು ನಿಮ್ಮ ಸ್ಪೂನ್ಗಳಲ್ಲಿ ನೋಡಿದ್ರ, ಊಟ ಮಾಡ್ತಾರೆ ಟೀ ಸ್ಪೂನ್ಸ್, ಆದ್ರೆ ಒಳಗಡೆ ಮುಖ ನಿಂದ ಅದೇನ್ ಕಾಣುತ್ತೆ? ಒಳ ಮುಖದಲ್ಲಿ ಮುಖ ನೋಡ್ರೆ ಏನ್ ಕಾಣುತ್ತೆ? ತಲೆ ಕೆಳಗಾದ ಬಿಂಬ ಬರುತ್ತಲ್ಲಿ. ನೀವು ಸ್ಟ್ರೈಟ್ ಇದ್ರೆ ಅಂದ್ರೆ ಮುಖ ಕೆಳಗೆ ಕಾಣುತ್ತೆ, ಮೇಲೆ ಕಾಣುತ್ತೆ, ಉಲ್ಟಾ. ಅದೇ ಅದರ ಉಗ್ಗಿದ ಭಾಗ ನೋಡಿದ್ರೆ ಸ್ಟ್ರೈಟ್ ಕಾಣುತ್ತೆ. ಅರ್ಥ ಆಗ್ತಿದ್ಯಾ? ಇರ್ಲಿ, ಅದ್ರ ಬಗ್ಗೆ ಓದ್ಬೇಡ. ನಾವೀಗ ಇಲ್ಲೇನ್ ನೋಡೋಣ, ಟೆಂತಲ್ಲಿ ಓದ್ತೀರಾ ಭಿನ್ನ ದರ್ಪಣ ಮತ್ತೆ ಪೀನ ದರ್ಪಣದ ಬಗ್ಗೆ 10ನೇ ಕ್ಲಾಸ್ ಭಿನ್ನಮಸೂರ ಪೀನಮಸೂರ ಬಗ್ಗೆ ಟೆಂತಲ್ಲಿ ಓದ್ತೀರಾ. ಇಲ್ಲಿ ಸಮತಲ ದರ್ಪಣದ ಬಗ್ಗೆ ನೋಡಿದ್ರೆ, ಸಮತಲ ದರ್ಪಣದಲ್ಲಿ ಏನಾಗುತ್ತೆ? ಫಸ್ಟ್ ಪಾಯಿಂಟ್ ಏನದು? ಅಲ್ಲಿ ಉಂಟಾಗ್ತಕ್ಕಂಥ ಬಿಂಬಗಳು ಹೆಂಗೆ? ಮಿಥ್ಯ ಮತ್ತೆ ನೇರ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಬಂತಂದ್ರೆ ಇದೇನು? ಮಿಥ್ಯ ಮತ್ತೆ ನೇರ. ಎರಡನೇದಕ್ಕೆ ಬಂದ್ರೆ, ಸಮತಲ ದರ್ಪಣ ಉಂಟಾಗ್ತಕ್ಕಂಥ ಬಿಂಬಗಳು ವಸ್ತು ಎಷ್ಟಿದೆಯೋ ಅಷ್ಟೇ ಗಾತ್ರದಿರ್ತಾವ. ಹೌದಾ? ನೀವ್ ಹೆಂಗಿದ್ರೆ ಹೆಂಗೆ ತೋರಿಸ್ತಾ ನಿಮ್ಗೆ ದಪ್ಪ ತೋರಿಸ್ತದೆ. ವಸ್ತು ಎಷ್ಟಿದೆಯೋ ಅಷ್ಟೇ ಗಾತ್ರದ ಬಿಂಬವನ್ನು ಉಂಟು ಮಾಡುತ್ತೆ. ಅರ್ಥಕ್ರಿಯಾ? ಅದು ವಸ್ತುದಷ್ಟೇ ಗಾತ್ರ. ಹೌದಲ್ವಾ? ಅರ್ಥ ಆಗ್ತಿದೆಯಾ ಅಲ್ವಾ? ನೀವೇನ್ ಮತ್ತಿದ್ದೇನು ಮತ್ತೆ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕನ್ನಡಿ ಬಂದಿದ್ದರೆ ನೀವು ಏನೇನು ಕಾಣ್ತೀರ ಅದೇ ಬರೆದ್ರೆ ಮುಗೀತು. ಅದಾಯ್ತಾ? ನೆಕ್ಸ್ಟ್ ಮೂರನೇದು ಮತ್ತೇನಾಗ್ಬೋದು ಹೇಳೋಣ. ನೀವು ಕನ್ನಡಿಯಿಂದ ಎಷ್ಟು ದೂರದಲ್ಲಿ ಇರ್ತೀರೋ ಅಷ್ಟೇ ಕನ್ನಡಿ ಹಿಂಭಾಗದಲ್ಲಿ ಅಷ್ಟೇ ದೂರದಲ್ಲಿ ಬಿಂಬ ಉಂಟಾಗುತ್ತೆ. ನೀವು ಕನ್ನಡಿ ಹತ್ರಕ್ಕೆ ಹೋದ್ರೆ ಬಿಂಬ ಹತ್ರ ಬರ್ತದೆ, ಕನ್ನಡಿ ನಿಂತ್ಕೋದ್ರೆ ನಿಮ್ ಬಿಂಬ ಹಿಂದ್ಕೋಗುತ್ತೆ. ಹೌದಲ್ವಾ? ಚೆಕ್ ಮಾಡ್ಕೊಂಡಿರಾ? ನಿಮ್ ಮನೆ ಕಡೆ ದೂರ ಇದೆ, ನೀವು ದೂರನೇ ಕಾಣ್ತಿರ್ತದ. ನೀವು ಹತ್ರ ಹೋದಂಗೆ ಗ್ಯಾಪ್ ಸಹ ಬಿಂಬ ಮುಂದೆ ಬರ್ತಾ ಬರುತ್ತೆ. ಜಾಗ ಏನಾಗುತ್ತೆ ಅಂದ್ರೆ, ನೀವ್ ಎಷ್ಟು ದೂರದಿಂದ ಕನ್ನಡದಿಂದ ಹಿಂದೆ ನಿಂತಿರೋ ಅಷ್ಟೇ ಕನ್ನಡಿ ಹಿಂಭಾಗದಲ್ಲಿ ಬಿಂಬ ಉಂಟಾಗುತ್ತೆ. ಅದೇ ನೀವಿರುವಷ್ಟು ದೂರದಷ್ಟೇ ಬಿಂಬ ಉಂಟಾಗುತ್ತೆ. ಹೌದಲ್ವಾ? ಆಮೇಲೆ ಜಸ್ಟ್ ಇದು 4ನೇ ಪಾಯಿಂಟ್ ಏನ್ ಹೇಳ್ಬೋದು? ಮತ್ತೇನ್ ಹೇಳ್ಬೋದು? ನಿಮ್ ಮನೆಗಳಲ್ಲೆಲ್ಲ ನೀವು ತೊಟ್ಟಿ ನೋಡಿದ್ರಲ್ವಾ? ತೊಟ್ಟಿಯಲ್ಲಿ ಸೂರ್ಯನ ಬೆಳಕು ಬರ್ತಾ ಇದೆ, ಅದ್ರೊಳಗೆ ಏನೋ ಒಂದು ತಳ ಕಾಣ್ತಾ ಇದೆ. ತಳ ಇಲ್ಲಿದೆಯಾ ಅಂತ ನೀವು ಕೈ ಹಾಕಿದ್ರೆ ತಳ ಸಿಗಲ್ಲ.
ಸಿಗುತ್ತಾ? ಗೊತ್ತೈತಲ್ವ ಎಲ್ರಿಗೂ? ನಿಮ್ದು ಕಾಯಿನ್ಗೀನು ನದಿಲೋ ಅಥವಾ ನಿಮ್ಮ ಮನೆ ತೊಟ್ಟಿಲೋ ಅಥವಾ ನಿಮ್ಮ ಮನೆ ಕೊಡದಲ್ಲೋ ಬಿದ್ದಾಗ ಮೇಲೆ ಮೇಲೆ ಕಾಣ್ತಿದ್ದಾನೆ ಕಾಣ್ತಾರೆ, ಅಲ್ಲಿರಲ್ಲ ಅದು. ಇನ್ನೂ ಸ್ವಲ್ಪ ಆಳ್ದ ಇರುತ್ತೆ. ಏನಂತ ಸ್ವಲ್ಪ ಪಾರ್ಶ್ವ ಪಲಟ ಆಗಿರುತ್ತೆ ಬಿಂಬ. ಏನಂತದ ಸಮುದ್ರ ದರ್ಪಣದಲ್ಲಿ ಪ್ರತಿಬಿಂಬ ಏನಾಗುತ್ತೆ? ಪಾರ್ಶ್ವ ಪಲ್ಲಟ ಆಗಿರುತ್ತೆ. ಪಾರ್ಶ್ವ ಪಲ್ಲಟ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ. ನಾವೆಲ್ಲ ನೋಡಿದೀವಲ್ವಾ? ನೋಡಿಲ್ವಾ? ನೋಡಿದಿರ? ಅದರ ಅನುದಾನದಲ್ಲಿ ಕೆಳಗಡೆ ಕಾಣ್ತಿರುತ್ತೆ, ತೊಟ್ಟಿಯ ತಳಭಾಗ ಕಾಣ್ತಿರುತ್ತೆ. ನಾವು ಕೈಯಲ್ಲಿ ಹೋಗಿದ್ರೆ ತಳಭಾಗ ಇರಲ್ಲ ಅಲ್ಲಿ, ಇದು ಸಹ ಆಳದಲ್ಲಿ ಸ್ವಲ್ಪ ಮೇಲ್ ಬಂದಂಗೆ ಕಾಣ್ತಿರುತ್ತೆ. ಅಂದ್ರೆ ಪಾರ್ಶ್ವ ಪಲ್ಲಟ ಆಗಿರುತ್ತೆ. ಏನದು? ಪಾರ್ಶ್ವ ಪಲ್ಲಟ ಆಗಿರುತ್ತೆ. ಇದಿಷ್ಟು ಯಾವ್ದು ಸಮತಲದಲ್ಲಿ ಉಂಟಾಗ್ತಕ್ಕಂಥ ಬಿಂಬ. ಮಧ್ಯಾಹ್ನ ಇದು ಎಕ್ಸ್ಟ್ರಾ ಇರಲ್ಲ, ಇಷ್ಟೇ ಅಲ್ಲ. ಒಂದು ಅಲ್ಲಿ ಉಂಟಾಗ್ತಕ್ಕಂಥ ಬಿಂಬ ಮಿಥ್ಯ ಮತ್ತೆ ನೇರ. ಎರಡದು ವಸ್ತುವಷ್ಟೇ ಗಾತ್ರದಲ್ಲಿರ್ತಕ್ಕಂಥ ಬಿಂಬ ಉಂಟಾಗುತ್ತೆ. ಆಮೇಲೆ ಕನ್ನಡ ಮುಂದೆ ನಾವು ಎಷ್ಟು ದೂರದಲ್ಲಿ ಇದೀವೋ ಅಷ್ಟು ಹಿಂದೆ ನಮಗೆ ಬಿಂಬ ಉಂಟಾಗುತ್ತೆ. ಆಮೇಲೆ ಆ ಬಿಂಬ ಏನಾಗುತ್ತಪ್ಪ ಅಂದ್ರೆ ಪಾರ್ಶ್ವವಾಗಿ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ ತನ್ನ ಸ್ಥಾನದಲ್ಲಿ ಪಲ್ಲಟ ಬಂದಿರುತ್ತೆ. ಇದಿಷ್ಟು ಅದರದ್ದು ಸಮತಲ ತಗೊಂಡು ಉಂಟಾಗ್ತಕ್ಕಂಥ ಬಿಂಬಗಳು. ನೆಕ್ಸ್ಟ್ ಹೇಗೆ ಬರೋದು ನಾವೀಗ ಅದಕ್ಕೆ ನಿಯತ ಪ್ರತಿಫಲನ ಮತ್ತೆ ಅನಿಯತ ಪ್ರತಿಫಲನ ಅಂತೀನಿ. ಉದಾಹರಣೆಗೆ ಗಾಜಿನ ಮೇಲೆ ಬಿದ್ದಂತಹ ಅಥವಾ ಪಾತ್ರೆ ಮೇಲೆ ಬಿದ್ದಿರ್ತಕ್ಕಂತಹ ಬೆಳಕು ಏನಾಗುತ್ತೆ ಬಿಂಬಗಳನ್ನು ಉಂಟು ಮಾಡುತ್ತೆ. ಆದ್ರೆ ಗೋಡೆ ಬಿಡ್ತೀನಿ, ಅದು ಬಿಂಬ ಉಂಟು ಮಾಡಲ್ಲ. ಗೋಡೆ ಮೇಲೆ ನಾನೀಗ ಬೆಳಕು ಬಿಡ್ತೀನಿ, ಗೋಡೆ ಬಿಟ್ಟಿರ್ತಕ್ಕಂಥ ಬೆಳಕು ಅಲ್ಲಿಂದ ಪ್ರತಿಫಲನ ಬೇರೆ ಕಡೆ ಬೀಳುತ್ತಾ? ಉದಾಹರಣೆ ಬಿಡ್ತಾ ಇದ್ದೀನಿ ನೋಡಿ, ಗೋಡೆ ಅಲ್ಲಿಂದ ಪ್ರತಿಫಲನ ಬೇರೆ ಕಡೆ ಹೋಗ್ತಾ ಇದೆಯಾ? ಇಲ್ಲ. ಆದ್ರೆ ಇಲ್ಲಿ ನಾನು ಬಿಡ್ತಾ ಇದ್ದೀನಿ, ಬೆಳಕು ಏನಾಗ್ತಿದೆ ಅದು ಅಲ್ಲಿ ಹೋಗ್ತಾ ಇದೆ, ಹೌದಲ್ವಾ? ಅರ್ಥ ಆಗ್ತಿದ್ಯಾ? ಆ ಗೋಡೆ ಅನಿಯತ ಪ್ರತಿಫಲನ ಅಂತ ಕರಿತೀನಿ, ಇದನ್ನ ಅನಿಯತ ಪ್ರತಿಫಲನ ಅಂತ ಕರಿತೀನಿ. ಯಾಕೆ? ಅನಿಯತ ಪ್ರತಿಫಲನದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಗೋಡೆಯ ಮೇಲ್ಮೈ ಅಥವಾ ನಿಮ್ಮ ಕಾರ್ಡ್ಬೋರ್ಡ್ಗಳು ಕಾರ್ಡ್ಬೋರ್ಡ್ ಇದಾವಲ್ಲ, ಅಲ್ಲಿ ಆ ಏರಿಯಾ ಏನಾಗಿರುತ್ತಪ್ಪ ಅಂತ ನಾವು ಸ್ವಲ್ಪ ಏನಾಗಿರ್ತವಲ್ಲಿ ಸ್ವಲ್ಪ ಉಬ್ಬಿರ್ಬೋದು. ಗೋಡೆ ಇದೆಯಲ್ಲ ಅದ್ರಲ್ಲಿ ಎಲ್ಲ ಫ್ಲಾಟ್ ಇದೆಯಾ? ಅದು ನೀವು ಕೈ ಆಡಿಸಿ ರಫ್ ಸೇರಿಸಿದ ಒಂದು ಡೌನ್ ಒಂದು ಕೆಲವುದು ನಾಳು ಕಲ್ ಕೂತು ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ. ನಿಯತ ಪ್ರತಿಫಲನ ಅಂತ ಅಲ್ಲೆಲ್ಲ ಇದೆ. ಇಲ್ಲಿ ಅನಿಯತ ಪ್ರತಿಫಲನ ಅಂತ ಕೆಲವು ಸಲ ಬೆಳಗ್ಗೆ ಕ್ಷಣಗಳು ಇಲ್ಲಿಂದ ಬಂದು ಬೀಳ್ತಾರೆ ಅಂತ ಹೇಳ್ತಾನೆ. ಇಲ್ಲಿ ಬಂದು ಬಿಡ್ಬೋದು, ಇಲ್ಲಿ ಬಂದು ಬಿಡ್ಬೋದು, ಅಥವಾ ಇಲ್ಲಿ ಬಂದು ಬಿಡ್ಬೋದು, ಅಥವಾ ಇಲ್ಲಿ ಬಂದು ಬಿಡ್ಬೋದು. ಈಗ ಬೆಳಕಿನ ಕೇಳಬೇಕು ಅಂತ ಹೇಳ್ತಾನೆ. ಅದಕ್ಕಿದೆಯಾ? ಬೀಳ್ತಕ್ಕಂಥ ವಿಧಾನ ಮಾತ್ರ ಸೇಮೆ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಬಂದಿರ್ತಕ್ಕಂಥದ್ದು ಏನಾಗ್ಬೋದು, ಒಂದು ಇಲ್ಲಿ ಹೋಗ್ಬೋದು, ಇಲ್ಲೇದೋ ಹಿಂಗ್ ಹೋಗ್ಬೋದು. ಕಾಣ್ತಿದೆಯಲ್ಲ ಇಲ್ಲಿ, ಇಲ್ಲೇದೋ ಇಲ್ಲೇನೋ ಹೋಗ್ಬೋದು. ಇದು ಒಂದು ಕಾಣ್ತಿದೆಯಾ? ಇನ್ನೊಂದು ನೋಡ್ರಿ, ಏನಾಗ್ಬೋದು, ಇವು ಬೆಳಕಿನ ಕಡೆ ಎಡ್ಜಿದಾವಲ್ಲ, ಆ ಎಡ್ಜ್ಗಳನ್ನ ಬೆಳಕಿನ ಕಡೆ ಯಾವ ಕಡೆ ಬಿಟ್ಟು ಅವು ಏನಾಗುದವು ಬೇರೆ 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 ಕಡೆ ಪಲಟ ಆಗ್ಬಿಡ್ತಾವ, ಬೇರೆ ಬೇರೆ ಕಡೆ ಚೆದ್ರು ಬಿಡ್ತಾವ. ಬೆಳಕಿನ ಕಿರಣಗಳು ಒಂದ್ ದಿಕ್ಕಿನಲ್ಲಿ ಏನಾಗಲ್ಲ, ಅವು ಪ್ರತಿಫಲಿಸಲ್ಲ. ಬೇರೆ 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 ದಿಕ್ಕಿನಲ್ಲಿ ಬೆಳಕಿನ ಕಿರಣಗಳು ಚೆದ್ರು ಬಿಡ್ತಾವ. ಚೆದ್ರದಾಗ ಅಲ್ಲಿ ಬಿಂಬಗಳು ಉಂಟಾಗಲ್ಲ. ಅದನ್ನ ಅನಿಯತ ಪ್ರತಿಫಲನ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಉದಾಹರಣೆಗೆ ಇಲ್ಲಿ ಬರೀತೀವಿ ನಾವು, ಬೆಳಕಿನ ಕಿರಣಗಳು ಬರ್ತೇವೆ. ಕಾಣ್ತಿದೆಯಾ? ಇದು ಏನಾಗಿದೆ, ಇಲ್ಲಿ ಈ ಏರಿಯಾ ಏನಾಗಿದೆ ನೋಡಿ, ಇದು ನುಣುಪಾಗಿದೆ, ಹೊರಟಿಲ್ಲ. ಇಲ್ಲಿ ಬೆಳಕಿನ ಕಿರಣಗಳು ಎಲ್ಲವೂ ಸಹ ನಾವು ಒಂದೇ ರೀತಿಯಲ್ಲಿ ಪ್ರತಿಫಲಿಸಿ ಹೋಗ್ತವೆ. ಇಲ್ಲಿ ಬಿಂಬಗಳು ಉಂಟಾಗ್ತವೆ. ನಿಯತ ಮತ್ತೆ ಅನಿಯತ ಪ್ರತಿಫಲನ ಅಂದ್ರೆ ದರ್ಪಣದಿಂದ ಉಂಟಾಗ್ತಕ್ಕಂತಹ ಪ್ರತಿಫಲನಗಳು ನಾವು ಈಗ ನೋಡಿದ್ವಿ. ಅದು ನಿಯತ ಮತ್ತೆ ಅನಿಯತ ಅಂತೇಳಿ. ಅಂದ್ರೆ ಹೊರಟಾಗಿರ್ತಕ್ಕಂಥ ಅಥವಾ ಅನಿಯತ ಪ್ರತಿಫಲಿಸತಕ್ಕಂಥ ಸಮಾಂತರ ಕಿರಣಗಳು ಅಂತಂದ್ರೆ, ಸಮಾಂತರ ಕಿರಣಗಳು
ಸಮಾಂತರವಾಗಿರದಿದ್ದರೆ ಅದನ್ನ ಅನಿಯತ ಪ್ರತಿಫಲನ ಅಂತ ಕರೀತಾರೆ. ಸಮಾಂತರ ಅಂದ್ರೆ ಹೆಂಗೆ? ಒಂದಕ್ಕೊಂದು ಏನಾಗಬಾರ್ದಿಲ್ಲ, ಏನಾಗಬಾರ್ದು. ಈ ಸಮಾಂತರ ಕಿರಣಗಳು ಅಂತಾನೆ ಇವು. ಸಮಾಂತರ ಕಿರಣಗಳು ಸಮಾಂತರವಾಗಿಯೇ ಹೋಗ್ಬೇಕಲ್ಲಿ. ಸಮಾಂತರವಾಗಿ ಹಿಂದೆ ಇದ್ರೆ ಅದನ್ನ ನಾವೇನು ಕರಿತೀವಿ? ಅನಿಯತ ಪ್ರತಿಫಲನ ಅಂತ ಕರಿತೀವಿ. ಅನಿಯತ ಪ್ರತಿಫಲನ ಅಂತಂದ್ರೆ ಏನು ಅಂತಂದ್ರೆ, ಅನಿಯತ ಪ್ರತಿಫಲನ ಅಂತಂದ್ರೆ ಒರಟಾದ ಅಥವಾ ಅನಿಯತ ಸಮತಲದಿಂದ, ಒರಟಾದ ಅಥವಾ ಅನಿಯತ ಪ್ರತಿಫಲನದಿಂದ, ಸರಿ, ಅನಿಯತ ಒರಟಾದ ಅಥವಾ ಅನಿಯತ ಸಮತಲದಿಂದ, ಅನಿಯತ ಸಮತಲದಿಂದ ಪ್ರತಿಫಲನಗೊಂಡ ಸಮಾಂತರ ಕಿರಣಗಳು, ಪ್ರತಿಫಲನಗೊಂಡ ಸಮಾಂತರ ಕಿರಣಗಳು ಎಲ್ಲ ನಾನು ಏನು ಸಮಾಂತರ ಕಿರಣಗಳು ಹಾಕಿಂತಾನೆ ಎಲ್ಲವೂ ಸಮಾಂತರವಾಗಿ ಬಂದ್ರೆ ಹೌದಾ? ಸಮಾಂತರವಾಗಿರದಿದ್ದರೆ, ಸಮಾಂತರವಾಗಿರದಿದ್ದರೆ ಅದನ್ನ ನಾವೇನು ಕರಿತೀವಿ? ಅನಿಯತ ಪ್ರತಿಫಲನ. ಅನಿಯತ ಅಥವಾ ಚದುರಿದ ಪ್ರತಿಫಲನ ಅಂತ ಕರಿತೀವಿ. ಇನ್ನ ದರ್ಪಣದಂತಹ ನುಣುಪಾದ ಮೇಲ್ಮೈ ಬಿದ್ದಿರ್ತಕ್ಕಂಥ ಉಂಟಾಗ್ತಕ್ಕ ಪ್ರತಿಫಲನ. ದರ್ಪಣದಂತಹ ನುಣುಪಾದ ಪ್ರತಿಫಲನ, ದರ್ಪಣದಂತಹ ನುಣುಪಾದ ಮೇಲ್ಮೇಲಿಂದ ಉಂಟಾಗ್ತಕ್ಕಂಥ ಪ್ರತಿಫಲನವನ್ನು ನಾವೇನು ಕರಿತೀವಿ? ನಿಯತ ಪ್ರತಿಫಲನ ಅಂತ ಕರಿತೀವಿ. ಇದು ನಿಯತ, ಇದು ಅನಿಯತ. ಇದೆಯಾ? ಇದು ಅನಿಯತ ಕಾಣ್ತಿದೆಯಲ್ಲ, ಇದು ಒರಟಾದ ಮೇಲ್ಮೈಯಿಂದ ಉಂಟಾಗ್ತಕ್ಕಂಥದ್ದು, ಇದು ನುಣುಪಾದ ಮೇಲ್ಮೈಯಿಂದ ಉಂಟಾಗ್ತಕ್ಕಂಥದ್ದು. ನಿಯತ ಪ್ರತಿಫಲನ ಅಂತ. ನಿಯತ ಪ್ರತಿಫಲನ ಅಂದ್ರೇನು? ದರ್ಪಣದಂತಹ ನುಣುಪಾದ ಮೇಲ್ಮೈಯಿಂದ ಉಂಟಾಗ್ತಕ್ಕಂಥ ಪ್ರತಿಫಲನ ನಾವು ನಿಯತ ಪ್ರತಿಫಲನ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನಾವು ಕನ್ನಡಿಯಲ್ಲಿ ನೀವು ನೋಡಿರ್ಬೋದು, ಈ ಆಂಬ್ಯುಲೆನ್ಸ್ ನೋಡಿದಿರಾ? ಆಂಬ್ಯುಲೆನ್ಸ್ ಫ್ರಂಟ್ ಅಲ್ಲಿ ಹೆಸರು ಏನ್ ಮಾಡಿರ್ತಾರೆ? ಉಲ್ಟಾ ಬರೆದಿರ್ತಾರೆ. ಆ ಮುಂದೆ ಹೋಗ್ತಕ್ಕಂಥ ವೆಹಿಕಲ್ ಗಳಲ್ಲಿ ಹಿಂದೆ ಆಂಬ್ಯುಲೆನ್ಸ್ ಬರ್ತದೆ, ಮುಂದೆ ವೆಹಿಕಲ್ ಹೋಗ್ತಿದೆ ಅಂದ್ರೆ ಅವರು ಕನ್ನಡಿ ನೋಡ್ತಾರೆ. ನಮಗೆ ಕನ್ನಡಿ ನೋಡಕ್ ಆ ಕಡೆ ಸೈಡ್ ಆಡ್ಬಿಲ್ ಇರ್ತವೆ, ಕಾರಲ್ಲಿ ಸೆಂಟರ್ ಒಂದಿರುತ್ತೆ, ವೆಹಿಕಲ್ ಆ ಕಡೆ ಇರ್ತವೆ. ಹೌದಲ್ವಾ? ವೆಹಿಕಲ್ ಎರಡು ಇರ್ತವೆ. ಕಾರ್ಗಳಲ್ಲಾದ್ರೆ ಆ ಕಡೆ ಡೋರ್ ಹತ್ರ ಒಂದು, ಈ ಕಡೆ ಡೋರ್ ಹತ್ರ ಒಂದು, ಮತ್ತೆ ಸೆಂಟರ್ ಒಂದು ಇರುತ್ತೆ. ನೋಡಿರಲ್ವಾ? ಅವುಗಳಲ್ಲಿ ಹಿಂದ್ ಬರ್ತಕ್ಕಂಥ ವೆಹಿಕಲ್ ನೋಡಕ್ಕಿರೋವೆಲ್ಲ. ಆ ದರ್ಪಣಗಳಲ್ಲಿ ನೋಡಿದ್ರೆ ಅಲ್ಲೇನಾಗ್ತಾವು? ಉಲ್ಟಾ ಕಾಣುತ್ತೆ. ಆಂಬ್ಯುಲೆನ್ಸ್ ಉಲ್ಟಾ ಇರೋದು ಅಲ್ಲಂತ ಸೀದಾ ಕಾಣುತ್ತೆ. ಅವಾಗ ಏನೋ ಆಂಬ್ಯುಲೆನ್ಸ್ ಅಂತ ಕಾಣುತ್ತೆ, ಅವಾಗ ಸೈಡ್ ಕೊಡ್ತಾರೆ ಅನ್ನೋ ಉದ್ದೇಶ. ಬೇಗ ಆಂಬ್ಯುಲೆನ್ಸ್ ಅಂತ ಬರೋದ್ರೆ ಉಲ್ಟಾ ಕಾಣುತ್ತೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಉದಾಹರಣೆಗೆ AM ಆಂಬ್ಯುಲೆನ್ಸ್ ಇದೆ ಅನ್ಕೊಳ್ಳಿ. ಅರ್ಥಾಗ್ತಿದ್ಯಾ? ಇಲ್ಲಿ ನೋಡ್ತೀವಲ್ಲ, ಇಲ್ಲಿ ಬರಲೊಬ್ರು ನೋಡ್ರಿ, ಬರ್ಲಿ ಕಡೆ ಆಂಬ್ಯುಲೆನ್ಸ್ ಅಂತ ಕಾಣುತ್ತೆ. ಏನ್ ಕಾಣುತ್ತೆ ನೋಡಿದ್ರೆ? ಇಲ್ಲಿ ನೋಡೋದು ಉಲ್ಟಾ ಕಾಣ್ತಾ ನೋಡಿ. ಇದ್ರೆ ನೋಡು. ಹೌದಾ? ಅರ್ಥ ಆಯ್ತು ಹೇಳ್ತಿರೋದು? ಇಲ್ಲಿ ನಾನು ಆಂಬ್ಯುಲೆನ್ಸ್ ಅಂತ ಇಲ್ಲಿ ಸ್ಟ್ರೈಟ್ ಬರ್ದೆ, ಕನ್ನಡಿಯಲ್ಲಿ ಏನ್ ಕಾಣ್ತಿದ್ದೆ? ಉಲ್ಟಾ ಕಾಣ್ತಿದ್ದೆ. ಫಸ್ಟ್ ಈಯಿಂದ ಸ್ಟಾರ್ಟ್ ಆಗ್ತಿದೆ ಅವಳಿಗೆ. ಅರ್ಥ ಆಗ್ತಿದ್ಯಾ? ಯಾರು ಇನ್ನೊಬ್ರು ನೋಡ್ತೀರಾ? ಯಾರು ನೋಡ್ತೀರ? ದೇವಿ ನೋಡ್ ಬರ್ರಿ, ಬೇಗ ಬರ್ರಿ. ಅಕ್ಷರ ಅಂದ್ರೆ ಆಂಬ್ಯುಲೆನ್ಸ್ ಮೇಲೆ ECNALBUM ಉಲ್ಟಾ ಬರ್ದಾಗ
ನೋಡ್ರೆ ಏನ್ ಕಾಣಿಸೋದು ಸೀದಾ ಕಾಣುತ್ತೆ. ಹಂಗೆ ನೀವು ಬೇಕಾದ್ರೆ ಕಣ್ಣಿನ ನಿಂತ ನೋಡ್ರಿ, ನೀವು ಬಲಗೈ ಎಡಗೈ ಕಣ್ಣ ಕಾಣುತ್ತೆ, ಎಡಗೈ ಬಲಗೈ ಕಣ್ಣ ಕಾಣುತ್ತೆ, ಕಾಣುತ್ತಲ್ವಾ? ಇದು ನಾವೇನು ಕರಿತೀವಿ ಅಂದ್ರೆ ಪಾರ್ಶ್ವ ವಿಪರ್ಯಾಯ ಅಂತ ಕರಿತೀವಿ. ಎಂತ ಕರಿತೀವಿ? ಪಾರ್ಶ್ವ ವಿಪರ್ಯಾಯ, ಲ್ಯಾಟ್ರಲ್ ಇನ್ವರ್ಷನ್ ಅಂತ ಕರಿತೀವಿ. ಪಾರ್ಶ್ವ ವಿಪರ್ಯಾಯ ಗೊತ್ತಾಗಲ್ಲ. ಏನ್ ಪಾರ್ಶ್ವ ವಿಪರ್ಯಾಯ ಅಂತಂದ್ರೆ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದಲ್ಲಿ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದಲ್ಲಿ ಎಡಭಾಗವು ಬಲಭಾಗದಂತೆ ಬಲಭಾಗವು ಎಡಭಾಗದಂತೆ ಗೋಚರಿಸುತ್ತದೆ. ದರ್ಪಣದಲ್ಲಿ ವಸ್ತುವಿನ ಎಡಭಾಗವು ಬಲಭಾಗದಂತೆ ಬಲಭಾಗವು ಎಡಭಾಗದಂತೆ ಗೋಚರಿಸುತ್ತದೆ. ಇದನ್ನು ಏನು ಕರಿತೀವಿ? ಪಾರ್ಶ್ವ ವಿಪರ್ಯಾಯ ಅಥವಾ ಲ್ಯಾಟ್ರಲ್ ಇನ್ವರ್ಷನ್ ಅಂತ ಕರಿತೀವಿ. ಈಗ ನಾವು ಪ್ರಕೃತಿಯಲ್ಲಿ ಹಲವಾರು ವಸ್ತುಗಳನ್ನು ನಾವು ನೋಡ್ತೀವಿ. ಸೂರ್ಯ ನೋಡ್ತೀವಿ, ನಕ್ಷತ್ರ ನೋಡ್ತೀವಿ ಅಲ್ವಾ? ಸೂರ್ಯ, ನಕ್ಷತ್ರ, ಮತ್ತೆ ಅವು ಬೆಂಕಿ, ಆಮೇಲೆ ಮೇಣಬತ್ತಿ ಅಥವಾ ವಿದ್ಯುತ್ ನ ಬಲ್ಬು, ಇವೆಲ್ಲವೂ ಆಮೇಲೆ ನೋಡ್ತೀವಿ. ಇವೆಲ್ಲವೂ ಏನ್ ಮಾಡ್ತಾವಪ್ಪ ಅಂದ್ರೆ ತಮ್ಮಲ್ಲಿ ಏನ್ ಮಾಡ್ತಾವೆ? ಬೆಳಕು ಉತ್ಪತ್ತಿ ಮಾಡ್ತಾವ. ಅದ ಸೂರ್ಯನ ಉದಾಹರಣೆ ಚಂದ್ರ ಇದ್ದಾನೆ, ಅಥವಾ ನೀವೆಲ್ಲ ಇದೀವಿ, ನಾವೆಲ್ಲ ಇದೀವಿ. ನಾವೇನ್ ಮಾಡ್ತಿದೀವಿ? ನಾವು ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳ್ತಾ ಇದೆ, ನಮ್ಮ ಮೇಲೆ ಬೆಳಕು ಪ್ರತಿಫಲಿಸ್ತಾ ಇದೆ, ಹಂಗೆ ನಾವು ಕಾಣ್ತಾ ಇದ್ವಿ. ನಮ್ಮಲ್ಲಿ ನಾವೇನು ಬೆಳಕು ಉತ್ಪತ್ತಿ ಮಾಡ್ತಾ ಇದೀವ? ಇಲ್ಲ. ಚಂದ್ರ ಬೆಳಕು ಉತ್ಪತ್ತಿ ಮಾಡ್ತದನ? ಇಲ್ಲ. ಚಂದ್ರ ಮತ್ತೆ ಹೆಂಗ್ ಕಾಣ್ತಾನೆ ನಿಮಗೆ? ಸೂರ್ಯನ ಕಿರಣಗಳು ಚಂದ್ರ ಮೇಲೆ ಬೀಳ್ತವೆ. ಚಂದ್ರ ಬಿದ್ದಾಗ ಏನಾಗುತ್ತೆ? ಚಂದ್ರ ಏನಾಗ್ತಾನೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಅರ್ಥ ಆಗ್ತಿದ್ಯಾ? ಅದೇ ನಾವು ಸೂರ್ಯನ ಬಂದ್ರೆ ಸೂರ್ಯ ಅಂತ ಸ್ವಯಂ ಪ್ರಕಾಶಕ್ಕೆ ಬಂದೇನೆ ತಂದಲ್ಲಿ ಏನಾಗುತ್ತದೋ ಬೆಳಕನ್ನ ಉತ್ಪತ್ತಿ ಮಾಡುದು. ಅದೇ ರೀತಿ ಮೇಣಬತ್ತಿ, ಅದೇ ಬೇರೆ ಬೇರೆ ಇದೆಯಾ? ಮೇಣಬತ್ತಿ ತನ್ನಲ್ಲಿ ಬೆಳಕು ಉತ್ಪತ್ತಿ ಮಾಡುತ್ತೆ, ಬೆಂಕಿನ ಉತ್ಪತ್ತಿ ಮಾಡುತ್ತೆ, ಬಲ್ಬ್ ಉತ್ಪತ್ತಿ ಮಾಡುತ್ತೆ, ನಕ್ಷತ್ರಗಳ ಉತ್ಪತ್ತಿ ಮಾಡುತ್ತೆ. ಹೌದಾ? ಇವೆಲ್ಲವೂ ಸಹ ಏನಂತ ಕರಿತೀವಿ? ಸ್ವಯಂ ಪ್ರಕಾಶವುಳ್ಳಂತ ವಸ್ತು ಅಂತ ಕರಿತೀವಿ. ಯಾವ ವಸ್ತುಗಳು ಬೇರೆ ವಸ್ತುಗಳಿಂದ ತಮ್ಮ ಬೆಳಕನ್ನ ಅಂದ್ರೆ ಬೇರೆ ವಸ್ತುಗಳ ಬೆಳಕಿನಿಂದ ಒಳಿತಕ್ಕಂಥ ವಸ್ತುಗಳು ನಾವೇಂತ ಕರಿತೀವ? ಪ್ರತಿದೀಪ್ತ ವಸ್ತುಗಳು ಅಂತ ಕರಿತೀವ. ಅಂತ ಕರಿತೀವನ್ನ ಪ್ರತಿದೀಪ್ತ ವಸ್ತುಗಳು. ಪ್ರತಿದೀಪ್ತ ವಸ್ತುಗಳು ಅಂತಾನೇನೋ? ಏನ? ಬೇರೆ ವಸ್ತುಗಳ ಬೆಳಕಿನಿಂದ ಏನು ಹೋಗಲಿ? ಒಳೆಯುವ ವಸ್ತುಗಳನ್ನು, ಬೇರೆ ವಸ್ತುಗಳ ಬೆಳಕಿನಿಂದ ಒಳೆಯುವ ವಸ್ತುಗಳನ್ನು ನಾವೆಂತ ಕರಿತೀವಿ? ಎಂತ ಕರಿತೀವಿ? ಪ್ರತಿದೀಪ್ತ ವಸ್ತುಗಳು. ಪ್ರತಿದೀಪ್ತ ವಸ್ತುಗಳು. ನೆಕ್ಸ್ಟ್ ಅದೇ ರೀತಿ ಕೆಲವೊಂದು ವಸ್ತುಗಳು ಏನ್ ಮಾಡ್ತವೆ? ಸ್ವಯಂ ಪ್ರಕಾಶತೆ ಹೊಂದಿದಾವೆ. ತಮ್ಮಲ್ಲಿ ಏನ್ ಮಾಡ್ತಾವೋ ಬೆಳಕನ್ನ ಉತ್ಪತ್ತಿ ಮಾಡ್ತಾ ಹೋಗ್ತವೆ ಅಂತ ಕರಿತೀವಿ ಸ್ವಯಂ ಪ್ರಕಾಶಮಾನ ವಸ್ತುಗಳು ಕರಿತೀವಲ್ಲ. ಸ್ವಯಂ ಪ್ರಕಾಶಕ ವಸ್ತುಗಳು. ಏನ್ ಸ್ವಯಂ ಪ್ರಕಾಶಕ ವಸ್ತುಗಳು ಅಂತಂದ್ರೆ ಸ್ವಂತ ಬೆಳಕನ್ನ ಹೊರಸೂಸ್ತಕ್ಕಂಥ ವಸ್ತುಗಳು. ಸ್ವಂತ ಬೆಳಕನ್ನ ಹೊರಸೂಸ್ತಕ್ಕಂಥ ವಸ್ತುಗಳು ನಾವೇನು ಕರಿತೀವಿ? ಸ್ವಯಂ ಪ್ರಕಾಶಕ ವಸ್ತುಗಳು ಅಥವಾ ಸ್ವಯಂ ಪ್ರಕಾಶತೆ ಉಳ್ಳಂತಹ ವಸ್ತುಗಳು ಅಂತ ಕರಿತೀವಿ. ಅದು ವಿಶೇಷ ಬರ್ಕೊಂಡ್ರೆ ಅವನಿದೆ. ಅದು ಪ್ರತಿದೀಪ್ತ ವಸ್ತುಗಳು ಎರಡೂ ಸ್ವಯಂ ಪ್ರಕಾಶಕ ವಸ್ತುಗಳು. ಅರ್ಥ ಆಗ್ತಿದೆಯಲ್ಲ? ಸ್ವಯಂ ಪ್ರಕಾಶಕ ಅಂದ್ರೆ
ಅಂದ್ರೆ ಏನು, ಮತ್ತೆ ಪ್ರತಿದೀಪ್ತ ಇದೇನು ನಾವಿದ್ದೀವಿ. ನಾವು ಅಂದ್ರೇನು, ನಮ್ಮ ಮೇಲೆ ಬೇರೆ ವಸ್ತುವಿಂದ ಬಂದಿರತಕ್ಕಂಥ ಬೆಳಕು ನಮ್ಮ ಮೇಲೆ ಬಿದ್ದಾಗ ನಾವು ಕಾಣಿಸ್ತೀವಿ. ಅಥವಾ ಸೂರ್ಯನ ಬೆಳಕು ಚಂದ್ರನ ಬಿದ್ದಾಗ ಚಂದ್ರ ಕಾಣಿಸ್ತಾನೆ. ಚಂದ್ರ ಸ್ವಯಂ ಪ್ರಕಾಶಿತ ಹೊಂದಿಲ್ಲ, ತನ್ನ ಸ್ವಂತ ಬೆಳಕನ್ನು ಹೊಂದಿಲ್ಲ. ಅಂತ ವಸ್ತು ನಾವೇನು ಕರಿತೀವಿ, ಪ್ರತಿದೀಪ್ತ ಅಂತ ಕರಿತೀವಿ. ಇನ್ನು ಸ್ವಯಂ ಪ್ರಕಾಶಿತ ಹೊಂದಿರತಕ್ಕಂಥ ವಸ್ತುಗಳು ಅಂದ್ರೆ ಸೂರ್ಯ, ಮೇಣಬತ್ತಿ, ಇವೆಲ್ಲ ನಾವೇನು ಕರಿತೀವನ್ನ ಏನು ಸ್ವಯಂ ಪ್ರಕಾಶಮಾನ ಹೊಂದಿರತಕ್ಕಂಥ ವಸ್ತುಗಳು ಅಂತಲೇ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇದು ಅರ್ಥ ಆಯ್ತಲ್ಲ. ಇನ್ನ ಬಿಂಬಗಳು ನಮಗೆಲ್ಲರೂ ಗೊತ್ತಿದ್ದಾವೆ. ಬಿಂಬಗಳು ನಾವು ಬಿಂಬ ನಾವೆಲ್ಲ ಕಣ್ಣು ನೋಡ್ಕೊಂತೀವಿ. ಇದರಲ್ಲಿ ಬಹುಬಿಂಬಗಳು ಉಂಟು ಮಾಡೋದು ಹೆಂಗೆ ಅಂತ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿ ಇದರಲ್ಲಿ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಂತಂದ್ರೆ ಈ ಇದು ಕಟಿಂಗ್ ಶಾಪ್ ಹೋಗ್ತೀವಲ್ವಾ, ಕಟಿಂಗ್ ಶಾಪಿಗೆ ನೀವೆಲ್ಲ ಬ್ಯೂಟಿ ಪಾರ್ಲರ್ ಹೋಗ್ತಾರೆ ಹೆಣ್ಮಕ್ಳು ಹೆಚ್ಚಿಗೆ, ಗಂಡ್ಮಕ್ಳು ಹೋಗಲ್ಲ ಅಂತ. ಗಂಡ್ಮಕ್ಳು ಸಹ ಕಟಿಂಗ್ ಹೋಗ್ತಾರೆ. ಅಲ್ಲಿ ಕಟಿಂಗ್ ಎಲ್ಲ ಆದ ನಂತರ ಹಿಂದ್ಗಡೆ ಯಾವ ಶೇಪ್ ಮಾಡಿದೆ ಅಂತ ಇನ್ನೊಂದು ಕಂಡು ಹಿಡಿತಾನ. ಮುಂದೆ ಫ್ರಂಟ್ ಕನ್ನಡಿ ಇರುತ್ತೆ, ಇದ್ದೇ ಕಣ್ಣು ಹಿಡ್ಕೊಳ್ರಿ. ನಾನೀಗ ಕೂತಿದ್ದೀನಿ, ನನ್ನಿಂದ ಏನ್ ಮಾಡ್ತಾನೆ ಒಂದು ಕಂಡು ಹಿಡಿತಾನೆ. ಆ ಕನ್ನಡಿ ಇಲ್ಲಿ ಕಾಣ್ತಿರ್ತಾನೆ. ಈ ಕನ್ನಡಿ ಬಿದ್ದಿರ್ತಕ್ಕಂಥ ಬಿಂಬ ನನಗೆ ಇಲ್ಲಿ ಕಾಣ್ತಿರುತ್ತೆ, ನನಗೆ ಹಿಂಗ್ ಕಾಣುತ್ತೆ. ಹಂಗೆ ಕನ್ನಡಿ ನೋಡಿದ್ರೆ ಹಲವಾರು ಇನ್ನು ಹಲವಾರು ಪ್ರತಿಫಲ ಇರೋದ್ ರೀತಿ ಕಾಣ್ತಾರೆ. ಹಂಗೆ ಇರೋದು ಒಂದೇ ವಸ್ತು, ಆದ್ರೆ ಕಾಣ್ತಕ್ಕಂಥದ್ದು ಅತಿ ಹೆಚ್ಚಿನ ಪ್ರಮಾಣದಲ್ಲೂ ನಮಗೆ ಕಾಣಿಸ್ತದೆ. ಬಹುಬಿಂಬಗಳು ಅದು ಹೆಂಗ್ ಉಂಟಾಗ್ತದೆ ನೆಕ್ಸ್ಟ್ ಕ್ಲಾಸ್ ಅಂತ. ಅರ್ಥ ಆಗಿದೆ ಮಕ್ಕಳ ಪಾಠ?